ಮಾವ ಅಳಿಯನ ನಡುವೆ ಜಗಳ ಆಗ್ತಾ ಇತ್ತು. ಮಧ್ಯೆ ಬಂದಂತಹ ಪೊಲೀಸಿಗೆ ಚಾಕುವಿನಿಂದ ಇರಿದಂತಹ ಘಟನೆ ನಡೆದಿದೆ. ಚಾಮರಾಜಪೇಟೆಯಲ್ಲಿ ಮಾವ ಅಳಿಯನ ಜಗಳದ ಮಧ್ಯೆ ಪೊಲೀಸ್ಗೆ ಚಾಕು ಇರಿತು. ಡ್ರ್ಯಾಗರ್ನಿಂದ ಪೊಲೀಸ್ ಸಿಬ್ಬಂದಿಗೆ ಆರೋಪಿ ತಬ್ರೇಜ್ ಇರಿದಿರುವಂತಹದ್ದು. ಚಾಮರಾಜಪೇಟೆಯ ವಾಲ್ಮೀಕಿ ನಗರದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಘಟನೆ ಇದು. ಅಳಿಯ ತಬ್ರೇಜ್ ಮಾವ ಮೊಹಮ್ಮದ್ ಶಫೀವುಲ್ಲಾ ಮಧ್ಯೆ ಜಗಳ ಆಗ್ತಾ ಇರುತ್ತೆ. ತಬ್ರೇಜ್ನಿಂದ ಡಿವೋರ್ಸ್ ಅನ್ನು ಪಡೆದಿರ್ತಾರೆ ಶಫೀವುಲ್ಲಾ ಮಗಳಿಗೆ ಬೇರೆ ಮದುವೆ ಮಾಡೋದಕ್ಕೆ ತಂದೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಸಿಟ್ಟಿಗೆದ್ದು ಮಾವ ಶಫೀವುಲ್ಲಾ ಮೇಲೆ ಬಾಟಲ್ನಿಂದ ಹಲ್ಲೆಯನ್ನು ಮಾಡ್ತಾನೆ ತಬ್ರೇಜ್. ಗಸ್ತಿನಲ್ಲಿದ್ದಂತಹ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಬಂದಾಗ ಡ್ರ್ಯಾಗರ್ನಿಂದ ಹಲ್ಲೆ ಆಗಿದೆ. ತಬ್ರೇಜ್ ಜೊತೆಗೆ ಅಬರೀಶ್ ಸೇರಿದಂತೆ 4 ಬಂಧನ ಆಗಿದೆ. ತನಿಖೆಗೆ ಒಳಪಡಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇಬ್ಬರ ಜಗಳ ಮಧ್ಯೆ ಬಂದಂತಹ ಪೊಲೀಸ್ ಮೇಲೂ ಕೂಡ ಹಲ್ಲೆ ಆಗಿರುವಂಥದ್ದು. ಸಂತೋಷ್ ಅಂಥೇಳಿ ಪೊಲೀಸ್ ಸಿಬ್ಬಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮತ್ತೊಂದು ಕಡೆ ತಬ್ರೇಜ್ ಈತನೇ ಹಲ್ಲೆ ಮಾಡಿದಂತಹ ವ್ಯಕ್ತಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಹೇಗಾಯ್ತು ಈ ಘಟನೆ, ಜೊತೆಗೆ ಪೊಲೀಸ್ ಸಿಬ್ಬಂದಿಯ ಪರಿಸ್ಥಿತಿ ಹೇಗಿದೆ ಸದ್ಯಕ್ಕೆ ಅಂತ? ಪ್ರೇಮ, ನಿನ್ನೆ ತಡರಾತ್ರಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿರೋದು. ಸಹಜವಾಗಿ ಹೊಯ್ಸಳಗೆ ಕಾಲು ಬರುತ್ತೆ, ಹೀಗೆ ಗಲಾಟೆ ಆಗ್ತಿದೆ ಅಂತೇಳಿ ಹೀಗಾಗಿ ಹೊಯ್ಸಳ ಸಿಬ್ಬಂದಿ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮಾವ ಮತ್ತು ಅಳಿಯ ಗಲಾಟೆಯನ್ನು ಮಾಡ್ಕೊಳ್ತಿರ್ತಾರೆ. ಈ ತಬ್ರೇಜ್ ಅಲಿಯಾಸ್ ಚೋರ್ ತಬ್ರೇಜ್ ಅಂತೇಳಿ ಈತ ತನ್ನ ಮೊದಲ ಹೆಂಡತಿಗೆ ಡೈವರ್ಸನ್ನು ಕೊಟ್ಟಿರ್ತಾನೆ. ಅದಾದ ಬಳಿಕ ಆಕೆಯ ಮಾವ ತನ್ನ ಮಗಳಿಗೆ ಮತ್ತೊಂದು ವರವನ್ನು ಹುಡುಕುವ ಕೆಲಸವನ್ನು ಮಾಡ್ತಿರ್ತಾರೆ. ಹೀಗಾಗಿ ಇದೇ ವಿಚಾರವಾಗಿ ತಡರಾತ್ರಿ ಆತ ಒಂದಷ್ಟು ಮತ್ತಿನಲ್ಲಿ ಹೋಗಿ ಗಲಾಟೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಏಕಾಏಕಿ ಮಾವನಿಗೆ ಚೆನ್ನಾಗಿ ಥಳಿಸುವ ಕೆಲಸವನ್ನು ಕೂಡ ಆತ ಮಾಡಿರ್ತಾನೆ. ಸ್ಥಳಕ್ಕೆ ಹೊಯ್ಸಳ ಸಿಬ್ಬಂದಿ ಸಂತೋಷ್ ಅಂತೇಳಿ ಅವರು ಹೋಗಿ ಅಟೆಂಡ್ ಮಾಡಿದಂತಹ ಸಂದರ್ಭದಲ್ಲಿ ಇಬ್ಬರ ನಡುವಿನ ಜಗಳವನ್ನು ಬಿಡಿಸುವಂತಹ ಸಂದರ್ಭದಲ್ಲಿ ಈ ಸಂತೋಷ ಪೊಲೀಸ್ ಕಾನ್ಸ್ಟೇಬಲ್ ಇವರು ಅವರ ಕೈಗೆ ಸಹ ಚಾಕುವಿನಿಂದ ಇರಿದಿದ್ದಾನೆ. ಕೂಡಲೇ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ಕರೆಸಿಕೊಂಡು ಅಲ್ಲಿ ಈತನ ಜೊತೆ ಇದ್ದಂತಹ 3 ಸೇರಿ ಒಟ್ಟಾರೆಯಾಗಿ 4 ಮಂದಿಯನ್ನು ಇದೀಗ ಅರೆಸ್ಟ್ ಮಾಡುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಆರೋಪ, ಅದರ ಜೊತೆಗೆ ಇದೀಗ ತಬ್ರೇಜ್ ಮಾವ ಶಫೀವುದ್ದೀನ್ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಅವ್ರ ಮೇಲೆ ಹಲ್ಲೆ ನಡೆಸಿದಂತಹ ಆರೋಪ ಈತನ ಮೇಲೆ ಇರೋದು. ಹೀಗಾಗಿ 2 FIRಗಳ ಆಧಾರದ ಮೇಲೆ ಇದೀಗ ಆತನನ್ನು ಬಂಧನ ಮಾಡುವ ಕೆಲಸವನ್ನು ಚಾಮರಾಜಪೇಟೆ ಪೊಲೀಸರು ಮಾಡಿದ್ದಾರೆ. ಓಕೆ ನರಸಿಂಹಮೂರ್ತಿ.